ಕ್ಯಾಮ್ರಾ ಡ್ಯಾಮೇಜ್ ಆಗೈತಾ ನೋಡ್ ಕರೆಕ್ಟ್ ಆಗೈತಾ ಅಂತ. ಹಂಗೇನಪ್ಪ ಹಂಗ್ ನೋಡ್ದ ಕಣ್ಣೆಲ್ಲ ಮಂಜಾಯ್ತು. ನನ್ ಕಣ್ಣೆ ಅಂತ ಮಂಜಾಯ್ತದೆ ನಿಜ ಹಂಗೆ ಅನ್ಸ್ತೈತೆ. ಇವತ್ತು ಹಾಸ್ಪಿಟ್ಲ್ ಹೋಗಿದ್ದಲ್ಲ ಕಣ್ ತೋರ್ಸ್ಕೊಂಬರಿ. ಮಗಳೇ ನನ್ನ ಕಣ್ ಚೆನ್ನಾಗಿ ಇವಳ ರೆಡ್ ಶೀಟ್ ಹಾಕೊಂಡ್ಬಿಟ್ಟು ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ತಿಂಡಿ ಎಲ್ಲ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. 10:30 ಹೋಗೋಣ ಅಂದ್ಕೊಂಡೆ, ಬಟ್ ಅರ್ಜೆಂಟ್ ಐತೆ, ಅದಕ್ಕೆ ಜಲ್ದಿ ಹೋಗ್ತಾ ಇದ್ದೀನಿ. ಏನು ಸೋನೆ ಬೇರೆ ಗೊತ್ತಾಯ್ತು ಬೆಳಗ್ಗೆ ಹೋಗೋಣ ಅಂದರೆ ಹೋಗೋ ಮುಂಚೆ ಸೌಂಡ್ ಗೇಮ್ಡೆ ಅಪ್ಪ ಹೆಂಗೋ ಸೌಂಡ್ ಕಡಿಮೆ ಆಯಿತು. ತಿಂಡಿ ಎಲ್ಲ ಮುಗಿಸ್ಕೊಂಡೆ ಹೋಗ್ತಾ ಇದ್ದೀನಿ. 10:30 ಹೋಗೋಣ ಅಂದ್ಕೊಂಡೆ, ಬಟ್ ಅಲ್ಲೇ 10:30 5 ನಿಮಿಷ ಇರೋದು, ಅದಕ್ಕೆ ಜಲ್ದಿ ಹೋಗ್ಬಿಡ್ಬೇಕು. ಫೋನ್ ಮೇಲೆ ಫೋನ್ ಬರ್ತಾರೆ. ಜಸ್ಟ್ ಕಾಲೇಜೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ಗಾಡಿ ಇನ್ನೂ ಹಾಕಿಲ್ಲ ಒಳಗಡೆ. ನಮ್ಮಮ್ಮ ಈಚೆ ಎಲ್ಲ ಹೋಗಿದ್ರು, ಈಗ ಬರ್ತಾವ್ರಿ. ಅಮ್ಮ ಎಲ್ಲ ಹೋಗಿರಪ್ಪ. ಹೋಗ್ಯ ಪಾಪ ಮಲಗಿದ್ಲು ಅನ್ಸುತ್ತೆ, ಈಗ ಎದಳುತ್ತೆ. ಗಾಡಿ ಹಾಕ್ಬೇಕು, 2 ಗಾಡಿ ಹಾಕಿಲ್ಲ, ಈಚೆನೇ ಐತೆ. ಮೈಸೂರಿಗೆ ಹೋಗೋರು. ಇವತ್ತು ಅಂಗಡಿ ರಜಾ. ಬೆಳಿಗ್ಗೆ ಅಂಗಡಿ ಇವತ್ತು ಕರೆಕ್ಟ್, ಇವತ್ತು ಅಂಗಡಿ ಏನು ಓಪನ್ ಮಾಡಿರಲಿಲ್ಲ ಬೆಳಿಗ್ಗೆ. ನಾನು ಏನಾರ ಕಾಫಿ ಟೀ ಐತೆ ನೋಡಬೇಕು. ವೈಫೈ ಜಾಗ ಚೇಂಜ್ ಮಾಡಿಬಿಟ್ಟಿದ್ದೀವಿ ಇವಾಗ. ನೆನ್ನೆ ನೈಟೇ ಮಾಡಿದೆ. ಇವಾಗ ಪಕ್ಕ ನೆಟ್ವರ್ಕ್ ಸಿಗುತ್ತೆ. ಇಷ್ಟು ದಿನ ಸಿಗ್ತಿರ್ಲಿಲ್ಲ, ಆದರೆ ಅಲ್ಲೊಂದು ಸ್ವಿಚ್ ಇಲ್ಲೊಂದು ಸ್ವಿಚ್ ಆನ್ ಮಾಡಬೇಕು. ರಿಸ್ಕ್ ಆಗಿಬಿಟ್ಟಿತ್ತು, ಅಲ್ಲಿ ನೆಟ್ವರ್ಕೇ ಸಿಗ್ತಿರ್ಲಿಲ್ಲ. ಇವಾಗ ಪರವಾಗಿಲ್ಲ, ಒಂಚೂರು ನೆಟ್ವರ್ಕ್ ಆದರೂ ಸಿಗುತ್ತೆ. ಟಿ ವಿ ಆನ್ ಆಗೋರ್ಗು ವೆಯ್ಟ್ ಮಾಡಬೇಕು. ನಮ್ಮಿಬ್ಬರು ಅಕ್ಕನೂ ಬೆಂಗಳೂರು ಹೋಗ್ಬಿಟ್ಟವ್ರೆ. ಬರ್ತೀನಿ ಅಂತ ಬೆಂಗಳೂರು ಅಂತೀನಿ, ಸರಿ ಮೈಸೂರು ಹೋಗ್ಬಿಟ್ಟವ್ರೆ. ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅವರು ನಮ್ಮಪ್ಪ ಎಲ್ಲ ಒಟ್ಟಿಗೆ ಬರ್ತಾರೆ. ಸ್ಟಾರ್ಟ್ ಆಯ್ತು ಸೌಂಡ್ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ. ಇನ್ನು ಬಟ್ಟೆ ಎಲ್ಲ ಮಡ್ಚಿ ನಮ್ಮಮ್ಮ ಬಟ್ಟೆ ಎಲ್ಲ ಹಂಗಂಗೆ ಬಿದ್ದೈತೆ. ಏನೈತೆ ತಿನ್ನೋಕ್ಕೆ? ಬೆಳ್ಳುಳ್ಳಿ ಐತೆ ತಿನ್ನಂಗಿದ್ರೆ. ಈ ಲೈಟ್ ಇದ್ದರೆ ಬೇರೆ ಲೈಟೇ ಬೇಡ, ಅಷ್ಟು ಈ ಲೈಟ್ ಇದ್ದರೆ ಬೇರೆ ಲೈಟ್ ಯೂಸೇ ಆಗೋಲ್ಲ, ಅಷ್ಟು ಡಾಕಾಗಿ ಬರುತ್ತೆ. ಫಸ್ಟು ಕಾಯಲ್ಲೆಲ್ಲಮ್ಮ ಸೊಳ್ಳೆಕಾಯಲ್ಲು ಸೊಳ್ಳೆಕಾಯಲ್ಲೆಲ್ಲಿ ಹೆವಿ ಸೊಳ್ಳೆ ಆಗ್ಬಿಟ್ಟೈತೆ. ನೈಟು ಅಲ್ಲಿ ನನ್ನ ರೂಮಲ್ಲಿ ಇರ್ತದೆ, ಅಲ್ಲೂ ಆನ್ ಮಾಡಿಬಿಟ್ಟು ಇಲ್ಲೂ ಆನ್ ಮಾಡಿಬಿಟ್ಟು ಬಿಡಬೇಕು. ಸರಿ ಹೋಗುತ್ತಾಗಿಲ್ಲ ಅಂದರೆ ಹೆವಿ ರಿಸ್ಕು. ಕಚ್ತಾನೆ ಇರ್ತವೆ, ನಿದ್ದೆ ಮಾಡೋಕ್ಕೆ ಬಿಡಲ್ಲ ಹೆವಿ. ಒರೆಯೋ ಬೈಲಿ ಹಾಯ್ ಮಾಡು. ಸ್ಟಿಕ್ಕರ್ ಇಟ್ಬಿಟ್ಟವ್ರು ನೋಡಿ ಹುಡುಗಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಅಷ್ಟೇ ಹೇಳ್ದು. ನನ್ನ ರೂಮಲ್ಲಿ 1 ನಿಮಿಷ. ಕಾಯಲ್ಲೇ ಐತೆ ಕಾಯಲ್ಲ ಐತೆ ನನ್ನ ರೂಮಲ್ಲಿ. ಚಾರ್ಜರ್ ತೆಗೆದ್ಬಿಟ್ಟು ಫಸ್ಟ್ ಕಾಯಲ್ಲಿ ಹಾಕ್ಬಿಟ್ಟು ಆಮೇಲೆ ಏನಿದ್ರು ಕೆಲಸ. ಇವಾಗ ಸರಿ, ಇಲ್ಲ ಅಂದರೆ ರಾತ್ರಿ ಎಲ್ಲ ಕಚ್ಚಿಸ್ಕೋಬೇಕಾಯ್ತು. ಮತ್ತೆ ಇವಾಗ ಹಾಕ್ಬಿಟ್ರೆ ಒಂದು 1-2 ಅವರ್ಸ್ ಸರಿ ಹೋಗುತ್ತೆ. ಕೀಗೆಲ್ಲ ನೆತ್ತಾಕ್ಬಿಟ್ಟು ಡ್ರೆಸ್ ಚೇಂಜ್ ಮಾಡೋಣ ಫಸ್ಟು. ಇವಾಗ ಅಂಗಡಿ ಹತ್ರ ಗೊತ್ತಿದೆ. ನಾನು ನಮ್ಮ ಬಾಯ್ಸೆಲ್ಲ ಇಷ್ಟೊತ್ತು ಯಾಕೋ ಫೋನು ಈ ಓರಿಯೋನ್ ಹಿಡಿಯೋಕೆ ಹೋಗ್ಬಿಟ್ಟು ಫೋನ್ ಬೀಳಿಸ್ಬಿಟ್ಟೆ. ಯಾಕೋ ಕ್ಲಾರಿಟಿನೇ ನನಗೆ ಡೌನ್ ಆದಂಗೆ ಅನಿಸ್ತೈತೆ. ಇಲ್ಲ ನನ್ನ ಕಣ್ಣೇನಾರು ಹಂಗಾಗೈತಾ ಏನು ಅನ್ನೋದು ಗೊತ್ತಿಲ್ಲ. ಅವ್ರು ಆ ಬೆಕ್ನ ಹಿಡಿಯೋಕೆ ಹೋಗ್ಬಿಟ್ಟು ಫೋನು ಇಲ್ಲಿಂದ ಅಲ್ಲ ಅಲ್ಲಿ ಒಳಗಡೆ ಬಿದ್ದೋಯ್ತು. ಆಗಿಂದ ಸ್ವಲ್ಪ ಕ್ಲಾರಿಟಿ ಡೌನ್ ಅನಿಸ್ತೈತೆ. ಇದೇನಕ್ಕೆ ಅನ್ನೋದು ಗೊತ್ತಿಲ್ಲ. ಈಚೆ ಎಲ್ಲ ವೀಡಿಯೋ ಮಾಡೋಕೆ ಹೋದರೆ ಸ್ವಲ್ಪ ಹೆವಿ ಲೋ ಲೈಟ್ ಕಂಡಂಗೆ ಕಾಣಿಸ್ತೈತೆ. ಈಗ ಒಳಗಡೆ ಹೋಗ್ಬಿಟ್ಟು ನೋಡ್ತೀನಿ ಒಂದ್ಸತಿ. ಇದು ಮಾಮೂಲಿ ನೈಟ್ ಹೊತ್ತು ಗೊತ್ತಾಗಲ್ಲ. ಮಮ್ಮಿ ಏನೇನು ಅಡುಗೆ ಬೇರೆ ಮಾಡಿಟ್ಟವ್ರೆ. ಅಲ್ಲಿ ರೈಸ್ ಮಾಡ್ತಾರೆ. ಅನ್ನ ಅಲ್ಲಾಡಿಸ್ಬೇಕಂತ ಚೂರು. ಇದ್ರಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ, ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಿಲ್ಲ. ಅದಕ್ಕೆ ಇದರಲ್ಲೇ ಮಾಡ್ತಾರೆ. ನಮ್ಮ ಅತ್ತೆ ಅವರು ಬರ್ತಾವ್ರಂತೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಆಲ್ರೆಡಿ 9 o'clock. ಇನ್ನೇನು ನಿಯರ್ ಇರ್ತಾರೆ. ಇನ್ನೇನು ಬರ್ತಾ ಆ ಗಾಡಿ ಹಾಕಿದ್ದೀನಿ, ಇನ್ನೊಂದು ಗಾಡಿ ಹಾಕಬೇಕು. ಇದು ಹಿಡಿಯೋಕೆ ಹೋಗ್ಬಿಟ್ಟೆ ಮಧ್ಯೆ ಸಂಜೆ ಬಿದ್ದೋಯ್ತು ಫೋನು. ಪಟ್ಟಂದ ಮೇಲಿನ ಬಿದ್ದೋಯ್ತು. ಆಗಿಂದ ಸ್ವಲ್ಪ ಏನಾರು ಕ್ಯಾಮ್ರಾ ಶೇಕ್ ಆಗಿಬಿಡೈತಾ ಏನೋ ಗೊತ್ತಿಲ್ಲ. ಏನಾರು ಆಗಿದ್ರೇ ಪ್ರಾಬ್ಲಮ್. ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಹಿಡಿಯೋಕೆ ಹೋಯ್ತಿದೆ, ಪಟ್ಟಂದ ಕೆಳಗೆ ಬಿದ್ದೋಯ್ತು. ಅವಾಗ ಹಂಗೆ ಆಗೈತೆ ಅನ್ಸುತ್ತೆ. ನೋಡೋಣ ಏನಾಗೈತೆ ಅಂತ. ಇವಾಗ ಅವರೆಲ್ಲ ಬರಲಿ, ಆಮೇಲೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಅವರು ಬಂದರು, ನಾನು ಎಲ್ಲ ಊಟ ಮುಗಿಸ್ಕೊಂಡಿದ್ದೆ. ಯಾವುದೋ ತಲೆಗೆಲ್ಲ ಕಡ್ತಾ ಹತ್ಕೊಂಡ್ಬಿಟ್ಟೈತೆ. ನನಗೆ ಗಿಂಡ್ರಫ್ ಆಗಿಬಿಟ್ಟೈತೆ ಅನಿಸುತ್ತೆ. ನಮ್ಮ ಅಕ್ಕ ಅವರೆಲ್ಲ ಇಲ್ಲೇ ಊಟ ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಏನೋ ಕ್ಲಾರಿಟಿ ಹೆವಿ ಡೌನ್ ಅನಿಸ್ತಾ ಇದೆ ನನಗೇನು. ನಿಜ ಕ್ಲಾರಿಟಿ ಹೆವಿ ಕಡಿಮೆ ಅನಿಸ್ತಾ ಇದೆ. ಗಾಡಿಗೆ ಇಲ್ಲೇ ಬಿಟ್ಬಿಟ್ಟಿದ್ದೀನಿ. ಗಾಡಿ ಕೆಳಗಡೆ ಹಾಕ್ತೀನಿ. ಪಿಂಕಿಯಲ್ಲಿ ಫೇಸ್ ತೋರಿಸಿ. ಏನೋ ಕ್ಲಾರಿಟಿ ಕಡಿಮೆ ಆದಂಗೆ ಐತೆ ಪಿಂಕಿ. ಇಲ್ಲ ಸಂಜೆ ಬಿದ್ದೋಯ್ತು, ಫೋನ್ ಬಿದ್ದೋಯ್ತು ಕೆಳಕ್ಕೆ. ಆಗಿಂದ ಕ್ಲಾರಿಟಿ ಕಮ್ಮಿ ಅನಿಸ್ತೈತೆ. ಏನ್ ಬಿದ್ದ ತಕ್ಷಣ ಕ್ಯಾಮ್ರಾ ಡ್ಯಾಮೇಜ್ ಆಗೈತಾ? ನೋಡ್ ಕರೆಕ್ಟ್ ಆಗೈತಾ ಅಂತ.
ಚೆನ್ನಾಗಿ ಕಾಣಿಸ್ತೈತಾ? ಕರೆಕ್ಟ್ ಆಗೇ ಐತೆ. ನನ್ಗೇನಪ್ಪ ಹಂಗ್ ನೋಡ್ದಾಗ ಕಣ್ಣೆಲ್ಲ ಮಂಜೈತೆ. ಏಯ್ ನನ್ ಕಣ್ಣೆ ಅಂತ ಮಂಜಾಯ್ತದೆ ನಿಜ, ಹಂಗೆ ಅನ್ಸ್ತೈತೆ. ಈ ವರ್ಡ್ಸ್ ಕರೆಕ್ಟ್ ಆಗೈತೆ. ವರ್ಡ್ಸ್ ಎಲ್ಲ ನೋಡು, ಇಲ್ಲಿಂದ ದೂರದಿಂದ ಚೆನ್ನಾಗೈತೆ, ಹತ್ರದಿಂದ ನೋಡ್ರೆ ಸ್ವಲ್ಪ ಕ್ಲಾರಿಟಿ ಕ್ಯಾಮ್ರಾ ತಗೊಂಡೋಗಿ ನೋಡ್ತೀನಿ. ಬೇಕಿರ್ ನೀನ್ ಇದ್ದೆ ನೋಡು, ಇದೇನಾದ್ರು ಮುಂಚೆ ಸ್ವಲ್ಪ ಕ್ಲಾರಿಟಿಯಾಗಿ ಬರ್ತಿತ್ತು. ಇಲ್ಲೇ ನೋಡ್ ಆಯ್ತು ತಗೋ. ಎಂತ ಕ್ಲಾರಿಟಿ ಬರ್ತದಲ್ಲ. ಏಯ್ ಮುಂಚೆ ಕ್ಲಾರಿಟಿ ಬರ್ತಿತ್ತು, ಈ ಕ್ಲಾರಿಟಿನೇ ಇಲ್ಲ. ನಾನು ಅದೇ ಹೇಳ್ತಾ ಎಲ್ಲ ಕಣ್ಣು ಮಂಜೆ ಆಗವ್ ನೋಡಿ. ನಿನ್ ಕಣ್ ಮಂಜಾಗವೆ, ತೆಗೆದು ಬಿಡ್ತೀನಿ. ಕಣ್ಣೇನ್ ಮಂಜೆ ಇಲ್ಲ. ಇವತ್ತು ಹಾಸ್ಪಿಟ್ಲ್ ಹೋಗಿದ್ದಲ್ಲ, ಕಣ್ ತೋರ್ಸ್ಕೊಂಬರಿ. ಮಗಳೇ ನನ್ನ ಕಣ್ಣು ಚೆನ್ನಾಗದೆ. ಇವಳ ಹತ್ರ ಮಾತಾಡ ಬರೀ ಬೈದ್ಬಿಟ್ಟು ಹೋಯ್ತಾಳೆ ನಂಗೆ ಅರ್ಧ. ತಾಕಿ ಇಡು ಒಳಗಡೆ ಕ್ಯಾಚ್. ಸೂಪರ್ ಕ್ಯಾಚ್. ಏನಪ್ಪ ನನ್ಗೆ ಹೆಂಗೆ ಅನಿಸ್ತಾ ಇದೆಯೇನೋ ಗೊತ್ತಿಲ್ಲ, ಅದೇನೋ ನೋಡೋಣ. ಬೆಳಿಗ್ಗೆ ಬಿಸಿಲಲ್ಲಿ ಒಂದ್ಸತಿ ಗೊತ್ತಾಗುತ್ತೆ ಪಕ್ಕ ಐತಾ ಕ್ಲಾರಿಟಿ ಡೌನ್ ಆಗ್ಬಿಟ್ಟೈತಾ ಅಂತ. ಎಲ್ಲ ಒಳಗಡೆ ಊಟ ಮಾಡ್ತಾವ್ರು, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಅವ್ರು ಊಟ ಮಾಡಲಿ. ನಾವು ಇನ್ನೇನು ಮಲ್ಗೋಣ, ಟೈಮ್ ಆಯಿತು. ನಾಳೆ ಮಾಮೂಲಿ ಸೇಮ್ ಬೆಳಿಗ್ಗೆ ಎದ್ದು ಅಂಗಡಿ ತೆಗ್ದು ಶೆಡ್ಯೂಲ್ ಇದೆ. ನಮ್ಮ ಲೈಟ್ ಹಂಗೆ ಕೆಳಗೆ ಹೋಗ್ಬಿಡಿ. ಶೆಡ್ಯೂಲ್ ಎಲ್ಲ ಮಾಮೂಲಿ ಸೇಮ್ ಆ್ಯಸ್ ಯೂಶ್ವಲ್ ಎಲ್ಲ ಮಾಡಬೇಕಲ್ಲ. ಬೆಡ್ಶೀಟ್ ಹಾಕೊಂಡ್ಬಿಟ್ಟು ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ರೆ ಕ್ಲೋಸ್ ಇವತ್ತಿಂದ ಎಲ್ಲ ಡ್ಯೂಟಿ. ನಿದ್ದೆ ಬರಲ್ಲ, ಅದೊಂದೇ ಬೇಜಾರು ನಮಗೆ. ಹೆಂಗೆ ಹೋದ್ರೂ ಲೇಟ್ ಮಲ್ಗೋದು. ನಾಳೆ 10:30, ಮಾಡೋ ಅಷ್ಟಲ್ಲಿ 12:30, ಮತ್ತು ಮಲ್ಗೋ ಅಷ್ಟಲ್ಲಿ 1 ಗಂಟೆ. ಸೇಮ್ 1 ಗಂಟೆ ಅಷ್ಟರಲ್ಲಿ ಅಷ್ಟೆಲ್ಲ ಇರ್ತಾಯಿಲ್ಲ. ಈಗ ಮಲ್ಗ್ತೀನಿ, ಬಟ್ ಆದರೂ ಟೈಮ್ ಆಗುತ್ತೆ. ನೀರು ತುಂಬ್ಕೊಂಬತ್ತೀನಿ, ನೀರಿಲ್ಲ ನಮ್ಮ ಮಕ್ಕಳಿಗೆ. ಯಾರೋ ತುಂಬ ಇಟ್ಬಿಟ್ಟವ್ರು ಆಲ್ರೆಡಿ. ಸೂಪರ್ ಬಿಡಿ. ಇವಾಗೆಲ್ಲ ಮುಗೀತು ಕೆಲಸ. ಇವಾಗ ಇನ್ನೇನಿದ್ರು ರೆಸ್ಟ್ ಮಾಡೋದಷ್ಟೇ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್